ನಾವು ಈ ಸುಂದರವಾಗಿರ್ತಕ್ಕಂಥ ಜಗತ್ತಿಗೆ ಬಂದಿದ್ದೇವೆ. ಇಲ್ಲಿ ಬೇಕಾದ್ದು ನಾವು ನೋಡ್ಬೋದು. ನಮಗೆ ಬಾಯಿಗೆ ಬೇಡಿದಂಥ ಒಂದು ತಿಂಡಿ ತಿನಿಸುಗಳನ್ನು ನಾವು ತಿಂದು ಸ್ವತಂತ್ರವಾಗಿ ಜೀವನ ಮಾಡ್ತಿದ್ದೀವಿ. ಈ ಸುಂದರವಾಗಿರ್ತಕ್ಕಂಥ ಈ ಪ್ರಪಂಚಕ್ಕೆ ನಮಗೆ ಪರಿಚಯಿಸಿದ ತಂದೆ ತಾಯಿಗಳು, ಅವರ ಪಾತ್ರ ಬಹಳ ದೊಡ್ಡದು. ಹೀಗಿರುವಾಗ ಇಂಥ ಒಂದು ಜೀವನ ಶೈಲಿ ನಮ್ಮದಾಗಿದೆ. ಅದರಲ್ಲಿ ಮನುಷ್ಯ ಪ್ರಾಣಿ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಕೆಲವರು ಏನು ಮಾಡ್ತಿದ್ದಾರೆ, ಮಾಡಬಾರದ ಚಟಗಳನ್ನು ಮಾಡಿ ಹಲವು ರೋಗಗಳಿಗೆ ತುತ್ತಾಗಿ ನರಳುತ್ತಿದ್ದಾರೆ. ಹಾಸಿಗೆಯಲ್ಲಿ ಬಿದ್ದು ಆ ರೋಗ ಅವರನ್ನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅವರನ್ನು ಚುಚ್ಚುತ್ತಾ ಇದೆ. ಇನ್ನೇನು ಸಾವಿನ ಬಾಯಿಗೆ ನಾವು ಬೀಳ್ತಾ ಇದ್ದೀವಿ ಅಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ನೆನಪು ಬರುತ್ತೆ, ನಾವು ಈ ಜಗತ್ತಿನಲ್ಲಿ ಯಾಕೆ ಬಂದೀವಿ, ನಾವು ಏನು ಮಾಡಿದ್ವಿ ಅಂತಕ್ಕಂಥ ಪರಿಜ್ಞಾನನೇ ನಮಗಿಲ್ವಲ್ಲ. ಮಾಡಬಾರ್ದ ಚಟಗಳನ್ನು ಮಾಡಿ ನಮ್ಮ ದೇಹ ಹಾಳು ಮಾಡಿಕೊಂಡು ಸಮಾಜದಲ್ಲಿ ಕೆಟ್ಟ ಹೆಸರನ್ನು ತಂದು ನಾನು ಹೋಗ್ತಾ ಇದ್ದೀನಲ್ಲ, ನನ್ನಿಂದ ಒಬ್ರಿಗಾದರೂ ಒಳ್ಳೆಯದು ಆಗಿಲ್ಲ, ಸುಮ್ಮನೆ ವ್ಯರ್ಥ ಹೋಗ್ತಿದೆ ಈ ಜೀವ ಅಂತ ಆವಾಗ ಅರಿವು ಆಗ್ತದೆ. ಅಲ್ಲಿವರೆಗೂ ಅರಿವು ಕೆಲವೊಬ್ಬರಿಗೆ ಮಾತ್ರ ಆಗ್ತದೆ. ಆ ಅರಿವು ಇದ್ದ ಮನುಷ್ಯ ಯಾವುದೇ ಕೆಟ್ಟ ಚಟಗಳಾಗಲಿ, ಇನ್ನೊಬ್ಬರಿಗೆ ಹಿಂಸೆ ಮಾಡೋದಾಗಲಿ, ಭ್ರಷ್ಟಾಚಾರ ಮಾಡೋದಾಗಲಿ, ಅನ್ಯಾಯ ಮಾಡೋದಾಗಲಿ, ಜಗಳ ಮಾಡೋದಾಗಲಿ, ಪರಸ್ತ್ರೀಯರ ಸಂಘ ಮಾಡೋದಾಗಲಿ, ಆ ಅರಿವಿದ್ದರೆ ಆ ಥರ ಮಾಡುವುದಿಲ್ಲ. ಆ ಅರಿವು ನಮ್ಮಲ್ಲಿ ಬರಬೇಕು, ಎಲ್ಲರಲ್ಲಿ ಇರಬೇಕು. ನಿಜವಾಗಿಯೂ ನಮ್ಮಿಂದ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಅನ್ಯಾಯ ಆಗಬಾರ್ದು. ನಮ್ಮಿಂದ ಪ್ರತಿಯೊಂದು ಜೀವರಾಶಿ ಕೂಡ ತೊಂದರೆ ಆಗಬಾರ್ದು. ಆಗಲಾರ್ದಂಗೆ ನಾವು ಬದುಕಬೇಕು, ಬಾಳಬೇಕು. ಸಾಧ್ಯ ಆದರೆ ಮತ್ತೊಬ್ಬರಿಗೆ ಹೆಲ್ಪ್ ಮಾಡುವಂಥ ಮನಸ್ಸು ನಮ್ದಾಗಬೇಕು. ಪರೋಪಕಾರಾಯ ಪುಣ್ಯಾಯ ಅಂತ ಹೇಳ್ಯಾರ. ಪುಣ್ಯದ ಕೆಲಸ ಮಾಡಬೇಕು, ತಂದೆ ತಾಯಿಯರ ಸೇವೆ ಮಾಡಬೇಕು, ಈ ಸಮಾಜದಾಗ ಒಳ್ಳೆಯ ವ್ಯಕ್ತಿಯಾಗಿ ಬದುಕಬೇಕು ಅಂತಕ್ಕಂಥ ಭಾವನೆ ಯಾರಲ್ಲಿ ಇರ್ತದ, ಅವನು ಕೆಟ್ಟ ಚಟಗಳಿಗೆ ಆಗಲಿ, ಮತ್ತು ಕೆಟ್ಟ ವಿಚಾರಗಳಿಗೆ, ಇವು ಯಾವುದಕ್ಕೂ ಮನಸ್ಸು ಮಾಡುವುದಿಲ್ಲ. ನಾನು ಏನು ಮಾಡಬೇಕು, ನಾನು ಏನು ಮಾಡ್ತಿದ್ದೀನಿ, ನಾನು ಹೆಂಗೆ ಇಲ್ಲಿಂದ ಪಾರಾಗಿ ಹೋಗಬೇಕು ಅಂತಕ್ಕಂಥ ವಿಚಾರ, ಅಜ್ಞಾನ ಪ್ರತಿಯೊಬ್ಬರಲ್ಲಿ ಇರಬೇಕು. ಮುಂದೊಂದು ದಿನ ನಮಗೆ ಲೆಕ್ಕ ಕೇಳುವ ಮಾಲೀಕ ಮೇಲಿದ್ದಾನೆ. ಅವನ ಅಧೀನದಲ್ಲಿ ನಾವಿದ್ದೀವಿ. ಮುಂದೊಂದು ದಿನ ನಾವು ಅಲ್ಲಿ ಲೆಕ್ಕ ಕೊಡಬೇಕು. ಆ ಲೆಕ್ಕ ನಿಮಗೆ ಗೊತ್ತಿತ್ತು ಅಂತಂದ್ರೆ
ಆ ಅರಿವು ನಿಮಗಿತ್ತು ಅಂತಂದ್ರೆ ಮನುಷ್ಯ ತಪ್ಪು ಮಾಡುವುದಿಲ್ಲ. ಕೆಲವೊಬ್ಬರು ಆ ಅರಿವಿ ಇದ್ದರೂ ಕೂಡ ಏನಾಗೋದಾಗ್ತದೆ ರೀ, ಸತ್ತ ಮೇಲೆ ನೋಡ್ಕೊಳ್ಳೋಣ ಅಂಥವರು ಮನಸ್ಥಿತಿ ಕೂಡ ಭಾಳ ಮಂದಿಗದ. ಏನಾಗ್ತದ, ನಾವು ಇರುವವರೆಗೂ ಮಜಾದಿಂದ ಆರಾಮದಿಂದ ನಾವು ಬದುಕಬೇಕು. ನಾವು ಹೋದ್ಮೇಲೆ ಏನಾದರೆ ನಮಗೇನು ಅಲ್ಲ, ಇದ್ದಾಗಲೇ ಅನುಭವಿಸಬೇಕಾಗ್ತದೆ. ಹೋದೆ ನಾವು ಸತ್ತ ಮೇಲೇನು ನರಕದಲ್ಲಿ ಗಳಿಬೇಕಾಗ್ತದೆ. ಕರ್ಮ ಯಾರಿಗೂ ಸುಮ್ಮನೆ ಬಿಡೋದಿಲ್ಲ. ಹೀಗಾಗಿ ಮನುಷ್ಯನ ಮನಸ್ಥಿತಿ ಯಾವ ರೀತಿಯಿಂದ ಕೂಡಿರ್ತದ, ಒಳ್ಳೆಯದ್ದು ಮತ್ತು ಕೆಟ್ಟದ್ದು ಅಂತಕ್ಕಂಥ ಅರಿವು ಅವನಿಗಿರ್ತದೆ. ಆದರೂ ಕೂಡ ಬಹಳಷ್ಟು ಜನ ಒಂದು ಕೆಟ್ಟ ಚಟಗಳಿಗೆ, ಕೆಟ್ಟ ಮನಸ್ಥಿತಿಗೆ, ಕೆಟ್ಟವನಾಗಿ ಬದುಕಲಿಕ್ಕೆ ಇಚ್ಛೆ ಪಡ್ತಾನೆ. ಒಳ್ಳೆಯವರಾಗಿ ಬದುಕಬೇಕು ಅಂಥವರು ಬಹಳ ಕಡಿಮೆ. ಆ ಕಡಿಮೆ ಜನ ಏನಿರ್ತಾರಲ್ಲ ಅವರು ಜ್ಞಾನವಂತರು, ಸೃಜನಶೀಲರು, ನಮ್ಮಿಂದ ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರ್ದು, ನೋವಾಗಬಾರ್ದು, ಸಮಾಜದಲ್ಲಿ ಒಳ್ಳೆಯವನಾಗಿ ಬಾಳಿ ಬದುಕಬೇಕು ಅಂತಕ್ಕಂಥ ಭಾವನೆ ಯಾರಲ್ಲಿ ಇರ್ತದ ಅವನು ಮಹಾದೇವನಾಗಲಿಕ್ಕೆ ಸಾಧ್ಯ. ಮಾನವನು ಮಹಾದೇವನಾಗಬೇಕಾದರೆ ಒಳ್ಳೆಯ ಭಾವನೆಗಳು, ಒಳ್ಳೆಯ ವಿಚಾರಗಳು ಬೆಳೆಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಸೇವಾ ಮನೋಭಾವದಿಂದ ಕೂಡಿರ್ತಕ್ಕಂಥವನು, ಮಾತು ಆಡಿದರೆ ಇನ್ನೊಬ್ಬರಿಗೆ ನೋವು ಆಗಬಾರ್ದು, ತನ್ನ ನಾಲಿಗೆಯಲ್ಲಿ ಹಿಡಿತವನ್ನು ಇಟ್ಕೊಂಡು ನಮ್ಮಿಂದ ಇನ್ನೊಬ್ಬರಿಗೆ, ಒಂದು ಜೀವಿ ಉಸಿರಾಡ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಕೂಡ ನೋವು ಆಗಲಾರ್ದಂಗೆ ಜೀವಿಸ್ತಕ್ಕಂಥ ಮನುಷ್ಯ ಅವನು ಮಹಾದೇವನಾಗಲಿಕ್ಕೆ 100ಕ್ಕೆ 100% ಅರ್ಹರಾಗಿರ್ತಾನೆ. ಆದರೆ ಅವರು ಬೆರಳು ಎಣಿಕೆಯಷ್ಟು ಕಡಿಮೆ ಆಗಿರ್ತಾರೆ. ಬಹಳಷ್ಟು ಜನ ಇರುವುದಿಲ್ಲ. ಯಾಕಂತಂದರೆ ಒಳ್ಳೆಯದು ಭಾಳ ಇರುವುದಿಲ್ಲ, ಕೆಟ್ಟದ್ದು ಭಾಳ ಇರ್ತವೆ. ಒಳ್ಳೆಯ ವಿಚಾರಗಳಿರ್ತಕ್ಕಂಥ ಮನುಷ್ಯ ಮತ್ತು ಕೆಟ್ಟ ವಿಚಾರಗಳಿರ್ತಕ್ಕಂಥ ಮನುಷ್ಯ, ಕೆಟ್ಟ ವಿಚಾರಗಳು ಮಾಡ್ತಕ್ಕಂಥ ಮನುಷ್ಯರೇ ಬಹಳ ಜನ ಇರ್ತಾರೆ, ಒಳ್ಳೆಯವರು ಭಾಳ ಕಡಿಮೆ ಇರ್ತಾರೆ. ಆದರೆ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರೂ ಒಳ್ಳೆಯವರಾಗಬೇಕು. ನಾವು ಹೆಂಗೆ ಬಂದೀವಿ ಹಂಗೆ ಹೋಗೋದಲ್ಲ. ನಾವು ಪುಣ್ಯ ಮಾಡಿದ್ದೇವೆ, ಮಾನವ ಜನ್ಮಕ್ಕೆ ಬಂದಿದ್ದೇವೆ.
ಯಾವ ಒಂದು ಅರಿವಿಲ್ಲದೆ ಏನೋ ಹುಟ್ಟಿದ್ದೀವಿ, ಬಟ್ಟೆ ಉಟ್ಕೊಂಡಿದ್ವಿ, ಮಜಾ ಮಾಡಿದ್ವಿ, ಹೋದ್ವಿ ಅಂತಲ್ಲ. ಬಂದ ಮೇಲೆ ಇಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಮತ್ತೊಬ್ಬರು ನಮಗೆ ಮೆಚ್ಚಿಕೊಳ್ಳುವಂತಹ ಕೆಲಸ ನಮ್ದಾಗಬೇಕು. ಎಂಥ ಮನುಷ್ಯ ಇದ್ದಪ್ಪ, ಅದ್ಭುತ ಬೇಡಿ ಅನಿಸ್ಬೇಕು. ಅಂದಾಗ ಮಾತ್ರ ಅವನ ಜೀವಕ್ಕೆ ಒಂದು ಬೆಲೆ ಸಿಗ್ತದ. ಅವನು ಹುಟ್ಟಿದ್ದಕ್ಕೂ ಸ್ವಾರ್ಥಕ್ಕಾಗ್ತದೆ. ಅವನೇ ಮಹಾದೇವನಾಗಲಿಕ್ಕೆ ಸಾಧ್ಯ ಅದ. ಎಲ್ಲರೂ ಮನುಷ್ಯರು ದೇವರಾಗುವುದಿಲ್ಲ. ಅವರಲ್ಲಿರ್ತಕ್ಕಂತಹ ಪರಿಶ್ರಮ, ಅವರಲ್ಲಿರ್ತಕ್ಕಂಥ ನಿಷ್ಠಾವಂತ ಗುಣಗಳು, ಒಳ್ಳೆಯ ವಿಚಾರಗಳು, ಸೇವಾ ಮನೋಭಾವದಿಂದ ಕೂಡಿರ್ತಕ್ಕಂಥ ಅವರ ಕಾರ್ಯ, ಯಾರಿಗಿರ್ತದ ಅವನು ದೇವರು ಅನ್ನಿಸ್ಕೊಂಡಿರ್ತಾನೆ. ಅಂಥವರು ಈ ಜಗದಲ್ಲಿ ಹೆಚ್ಚು ಹೆಚ್ಚು ಜನರು ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಮನೋಭಾವ ಪ್ರತಿಯೊಬ್ಬರಲ್ಲಿ ಇರಬೇಕು. ಮತ್ತು ಪ್ರತಿಯೊಬ್ಬರು ದೇವರು ಅನಿಸ್ಕೊಂಡಿರಬೇಕು. ಇಂಥ ಒಂದು ಸಂದರ್ಭದಲ್ಲಿ ನಾವು ಹುಟ್ಟಿದಕ್ಕೂ ಸ್ವಾರ್ಥಕ್ಕಾಗ್ತದೆ. ಸತ್ತಾಗ 4 ಮಂದಿ ಬಾಯಾಗಲ್ರಿ, 1000 ಮಂದಿ ಬಾಯಾಗಿರಬೇಕು. ನಾವಿಲ್ಲಿ ಬಂದು ಸುಮ್ಮನೆ ಹೋಗೋದಲ್ಲ, ಏನಾದರೂ ಒಂದು ಸಾಧನೆ ಮಾಡೋಗ್ಬೇಕು. ಏನಾದರೂ ನಮ್ಮ ಖೂನ ಇರಬೇಕು, ನಮ್ಮ ಗುರುತಿರಬೇಕು. ಅಂದಾಗ ಮಾತ್ರ ಈ ಜೀವಕ್ಕೆ ಒಂದು ಬೆಲೆ ಸಿಗ್ತವೆ. ಹೀಗಿರುವಾಗ ಇವತ್ತಿನ ಒಂದು ದಿನಮಾನಗಳಲ್ಲಿ ಹೆಂಗಾಗ್ಯದ, ಯಾರಿಗ್ಯಾರೂ ತಿಳಿಯಲ್ಲ, ಯಾರಿಗ್ಯಾರು ಏನು ತಿಳಿಯಲ್ಲ. ಗುರು ಹಿರಿಯರಿಗೆ ಬೆಲೆ ಕೊಡುವುದಿಲ್ಲ. ವಿದ್ಯಾವಂತರಿರ್ತಾರೆ, ಗುರುವಿನ ಸ್ಥಾನದಲ್ಲಿರ್ತಾರೆ, ಆದರೂ ಅವರ ಬಾಯಿಯಲ್ಲಿ ಬರ್ತಕ್ಕಂಥ ಕೆಟ್ಟ ಪದಗಳು, ಬರ್ತಾ ಇರ್ತಾವೆ. ಆದರೆ ಅವರು ಕರ್ಮದಲ್ಲಿ ಹೊರಳಾಡುತ್ತಾ ಇರ್ತಾರೆ. ಆದರೆ ಅದರ ಅರಿವು ಅವರಿಗಿರುವುದಿಲ್ಲ. ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಾಗಲಿ, ಇನ್ನೊಬ್ಬರಿಗೆ ತ್ರಾಸು ಮಾಡೋದಾಗಲಿ, ಹೀಗೆ ಬಹಳಷ್ಟು ಜನ ನಾನು ನೋಡಿದ್ದೀನಿ. ಒಳ್ಳೆಯ ಪದವಿಯನ್ನು ಪಡೆದಿರ್ತಕ್ಕಂಥವರು, ಒಳ್ಳೆಯ ಹುದ್ದೆಯಲ್ಲಿ ಇದ್ದಂಥವರು ಮತ್ತು ಗುರುವಿನ ಒಂದು ಸ್ಥಾನದಲ್ಲಿ ಇದ್ದವರು ಇನ್ನೊಬ್ಬರಿಗೆ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂಥವರು, ಅವರ ಒಂದು ಆಚಾರ ವಿಚಾರ ಬಹಳ ಕೆಟ್ಟವಾಗಿರ್ತಾವೆ. ಸರಿಯಾದ ಪದ್ಧತಿಯಲ್ಲಿ ಇರುವುದಿಲ್ಲ. ಆದರೆ ಅವರು ಎಷ್ಟು ಕರ್ಮದಲ್ಲಿ ಸಿಲುಕಿ ಆ ಕರ್ಮದ ಹೊಳೆಯಲ್ಲಿ ಒದ್ದಾಡ್ತಾ ಇರ್ತಾರೆ.
ಅವರಿಗೆ ಅಜ್ಞಾನ ಇರ್ತದ, ಅವ್ರಿಗೆ ಅದೇ ಇಷ್ಟ ಆಗಿರ್ತದ. ಹೀಗೆ ಅಂಥವರು ಮಹಾದೇವನಾಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ನಾನು ಹೇಳೋದು. ನಮ್ಮ ಭಾರತೀಯ ಒಂದು ಸಂಸ್ಕೃತಿ, ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನು ನಾವೇನು, ನಮ್ಮ ಸಂಸ್ಕೃತಿ ಏನು, ಮಾನವ ಧರ್ಮ ಏನು, ನಾವು ಹೆಂಗಿರಬೇಕು, ಹೆಂಗೆ ಪಾರಾಗಿ ಹೋಗಬೇಕು ಅಂತಕ್ಕಂಥ ಭಾವನೆ ನಡವಳಿಕೆಯಲ್ಲಿ ಇದ್ದರೆ ಮಾತ್ರ ಅವನು ಆ ಪರಮಾತ್ಮನ ಕೃಪೆಗೆ ಪಾತ್ರ ಆಗ್ತಾನೆ. ಧನ್ಯವಾದಗಳು.